ಮುಜರಾಯಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವ ಐತಿಹಾಸಿಕ ತಗಡೂರು ಶ್ರೀ ಅಂಕನಾಥೇಶ್ವರ ದೇವಾಲಯ ಶತಮಾನಗಳಿಂದಲೂ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿರುವ ಶ್ರೀ ಅಂಕನಾಥೇಶ್ವರ ದೇವಾಲಯವು ಕ್ರಿಸ್ತಶಕ 997ರಲ್ಲಿ ರಾಜ ರಾಜೇಂದ್ರ ಚೋಳನ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಇತಿಹಾಸವು ಹೇಳುತ್ತದೆ. ಅಲ್ಲದೆ ಅಂಕನಾಥೇಶ್ವರ ದೇವಾಲಯ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಪುರಾತನ ಕಾಲದ ದೇವಾಲಯವು ಸುಮಾರು 4 ಎಕರೆ ಪ್ರದೇಶದಲ್ಲಿದೆ. ಸುಮಾರು 20 ಪೂಜಾರಿಗಳು ಸರದಿ ಸಾಲಿನಂತೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಅಲ್ಲದೆ ಪ್ರತಿ ಭಾನುವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ, ವಿಶೇಷ ದಿನಗಳು ಮತ್ತು ಹಬ್ಬಗಳ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ದೇವಾಲಯಕ್ಕೆ ತಮಿಳುನಾಡು, ಬೆಂಗಳೂರು, ಮಂಡ್ಯ, ಚನ್ನಪಟ್ಟಣ, ರಾಮನಗರ, ಕೊಡಗು, ಚಾಮರಾಜನಗರ, ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಿ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ದೇವಾಲಯಕ್ಕೆ ಪ್ರತಿ ತಿಂಗಳು ಅಂದಾಜು 1 ಲಕ್ಷ ರೂಪಾಯಿ ಕಾಣಿಕೆ ಬರುತ್ತದೆ ಎನ್ನಲಾಗಿದೆ. ಲಕ್ಷಾಂತರ ರೂಪಾಯಿ ಹಣವು ಕಾಣಿಕೆಯಾಗಿ ಬಂದರೂ ದೇವಾಲಯ ಮಾತ್ರ ಅಭಿವೃದ್ಧಿ ಕಂಡಿಲ್ಲ. ದೇವಾಲಯದಲ್ಲಿ ಯಾವುದೇ ಭದ್ರತೆ ಇಲ್ಲ. ಆಗಮಿಸುವ ಭಕ್ತರಿಗೆ ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಸ್ನಾನಗೃಹಗಳಂತೂ ಇಲ್ವೇ ಇಲ್ಲ. ಮುಡಿ ಕಟ್ಟೆಯು ಹಾವು ಚೇಳುಗಳು ವಾಸವಾಗಿವೆ. ದೇವಾಲಯದ ಕಾಂಪೌಂಡ್ ಗೋಡೆ ಇಲ್ಲದೆ ಗಿಡ ಗಂಟೆಗಳು ಬೆಳೆದು ನಿಂತಿವೆ. ಈಗಾಗಲೇ ಗೋಪುರ ನಿರ್ಮಾಣ ಮಾಡಲು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ಜೀರ್ಣೋದ್ಧಾರ ಮಾಡಲಾಗ್ತಿದೆ. ಕಾಮಗಾರಿಗೆ ಅನುದಾನದ ಕೊರತೆ ಇರೋದ್ರಿಂದ ದೇವಾಲಯದ ಅಭಿವೃದ್ಧಿ ಕುಂಠಿತಗೊಂಡಿದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳಂತೂ ಈ ಕಡೆ ತಿರುಗಿಯೂ ನೋಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇತ್ತ ಗಮನ ಹರಿಸಿ ದೇವಾಲಯವನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿಗರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವವರೇ ಕಾದು ನೋಡಬೇಕಿದೆ. ಇದು ತಗಡೂರು ಗ್ರಾಮ, ತಗಡೂರು ನಂಜನಗೂಡು ತಾಲೂಕಿಗೆ ತಗಡೂರು ದೊಡ್ಡ ಗ್ರಾಮ. ಅದರಲ್ಲೂ ಶ್ರೀ ಅಂಕನಾಥೇಶ್ವರ ಸ್ವಾಮಿ ಈ ಕಡೆ ತಮಿಳುನಾಡು ಮತ್ತು ಮಂಡ್ಯ, ಕನಕಪುರ ಅಲ್ಲೆಲ್ಲ ಭಕ್ತರು ಮಸ್ತಾಗಿದ್ದಾರೆ. ದಿನ ಭಾನುವಾರ ಅಂತೂ ಒಂದು 1000 ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯ ಕಡಿಮೆ ಇದೆ. ಆದಷ್ಟು ಸರ್ಕಾರದವರು ನಮಗೆ, ಇದು ಮುಜರಾಯಿ ದೇವಸ್ಥಾನ ಸೇರೋದ್ರಿಂದ ಆದಷ್ಟು ನಮಗೆ ಮೂಲಭೂತ ಸೌಕರ್ಯವನ್ನು ಮಾಡಿಕೊಟ್ರೆ ದೇವಸ್ಥಾನ ಅಭಿವೃದ್ಧಿ ಇದೆ. ದೇವಸ್ಥಾನ ಅಭಿವೃದ್ಧಿ ಆದರೆ ಗೌರ್ಮೆಂಟಿಗೂ ಒಂದು ಆದಾಯ ಹೆಚ್ಚಳ ಆಗುತ್ತೆ. ಕೋಟೆ ಮತ್ತು ಈ ಅರ್ಧ ಆಗಿದೆ ಕೆಲಸ, ಇನ್ನು ಅರ್ಧ ಸ್ಟಾಪ್ ಆಗಿದೆ. ಬೇಗನೆ ಆದರೆ ನಮಗೆ ಒಳ್ಳೆಯದು ಅಂತ ನಾವು ಇದರಲ್ಲಿ ಕೇಳ್ಕೊಳ್ತೀವಿ. ಅದು ನಮ್ಮ ಮನೆ ದೇವರು, ಇದು ಅಂಕನಾಥೇಶ್ವರ. ಇಲ್ಲಿ ಅಭಿವೃದ್ಧಿ ಏನು ಅನುಕೂಲ ಇಲ್ಲ, ಗೋಪುರ ಆಗಿಲ್ಲ, ಏನು ಹಳೆ ದೇವಸ್ಥಾನ ಕಟ್ಟಡದಲ್ಲೇ ಇದೆ. ಈ ಕ್ಷೇತ್ರ ಮುಖ್ಯಮಂತ್ರಿ ಕ್ಷೇತ್ರ, ಏನು ಅಭಿವೃದ್ಧಿ ಆಗಿಲ್ಲ. ಲಕ್ಷಾಂತರ ರೂಪಾಯಿ ಆದಾಯ ಇದೆ, ಏನು ಪ್ರಯೋಜನ ಇಲ್ಲ. ಇಲ್ಲಿ ಅಭಿವೃದ್ಧಿ ಆಗಿದೆ ಅಂತ ನಮ್ಮ ಮನೆ ದೇವರು ಆವಾಗವಾಗ ಬಚ್ಚೆ ತಿಂಗಳಿಲ್ಲ, ಏನೂ ಅನುಕೂಲ ಇಲ್ಲ. ಅನುಕೂಲ ಆಗತಕ್ಕಂತೆ ಮಾಡಬೇಕಿಲ್ಲ. ಮತ್ತು ಈ ಕ್ಷೇತ್ರ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಅದಕ್ಕೆ ಅನುಕೂಲವಾಗಲಿ ಅಂತ ನಾನು ಬೇಡಿಕೊಳ್ತೇನೆ. ಇದನ್ನೆಲ್ಲ ಗ್ರಾಮದಲ್ಲಿ ಒಂದು ಕಂಪ್ನಿ ಮಾಡಿಕೊಂಡು ವ್ಯವಸ್ಥೆ ಮಾಡ್ತಾಯಿದ್ರು. ಈಗ ಕಂಪ್ನಿ ಹೊರಟೋಗಿದೆ. ಕೆಲವು ಭಕ್ತಾದಿಗಳು ಬೇಕಾದಷ್ಟು ಧನ ಸಹಾಯ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ಈಗ ಒಂದು ಪೋರ್ಷನನ್ನು ಸರ್ಕಾರ ಇದು ಮಾಡಿ ಅದು ಎಷ್ಟೋ ಕೋಟಿಗೆ ವ್ಯವಸ್ಥೆ ಮಾಡಿ ಮುಕ್ಕಾಲ್ವಾಸಿ ಹೀರೋಗಿ ಒಳಗಡೆ ಪ್ರವೇಶ ಮಾಡೋ ಮಟ್ಟಕ್ಕಾಗಿದೆ. ಈಗ ಇದನ್ನು ಸೆಕೆಂಡ್ ಟ್ರಿಪ್ಪು ವ್ಯವಸ್ಥೆ ಮಾಡೋದಕ್ಕೆ ಬಂದು ಎಸ್ಟಿಮೇಟ್ ಎಲ್ಲ ಹಾಕಿ ನೋಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದು ಇನ್ನೂ ಸ್ವಲ್ಪ ದುಡ್ಡು ಬಿಡುಗಡೆ ಆಗಿಲ್ಲ. ಮತ್ತು ಈ ಸ್ವಲ್ಪ ಮುತುವರ್ಜಿ ಮಾಡಿ ವ್ಯವಸ್ಥೆ ಮಾಡಬೇಕು. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಕೆಲಸ ಮಾಡಿರೋ ಅವರು ನಮ್ಮ ವರ್ಣ ಕ್ಷೇತ್ರದವರು ಕೆಲಸ ಮಾಡಿಕೊಡ್ತಾರೆ. ಸ್ವಲ್ಪ ದುಡ್ಡು ಅಮೌಂಟ್ಸಿಂದ ಸ್ವಲ್ಪ ತೊಂದರೆ ಆಗಿದೆ. ಅಂದರೆ ಕೆಲಸ ಮಾಡಿಕೊಡ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ಇಷ್ಟು ಗೊತ್ತು ನನಗೆ. ಈ ಕಂಪ್ನಿನಲ್ಲಿ ಇದ್ದರೂ ಈಗ ಕಂಪ್ನಿ ಇಲ್ಲ, ಕ್ಲೋಸ್ ಆಗೋಗ್ಬಿಟ್ಟಿದೆ. ಈಗ ಅರ್ಚಕರೇ ವ್ಯವಸ್ಥೆ ಮಾಡ್ಕೊಂಡು ಹೋಗೋರು. ಅರ್ಚಕರು ಕೂಡ ಸ್ವಲ್ಪ ಒಂದು 2-3 ಜನ ನಿಂತ್ಕೊಂಡು ಗಣೇಶನವರು ಇನ್ನೂ 2-3 ಜನ ಮುತುವರ್ಜಿಯಾಗಿ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ. ಆಗುತ್ತೆ ಅಂದರೆ ಸ್ವಲ್ಪ ತಡ. ಸಿಎಂ ಸುಗಂಧರಾಜು, ಪಬ್ಲಿಕ್ ನೆಕ್ಸ್ಟ್, ಮೈಸೂರು.